ಇಡೀ ರಾಜ್ಯಾದ್ಯಂತ ಇದೊಂದು ದೊಡ್ಡ ಚರ್ಚೆ. ನಾನು ಹೇಳೋದೊಂದು ಇವರಿಗೂ ಅವರಿಗೂ ಏನು ಸಂಬಂಧ ಅಂತ, ಅದರಲ್ಲಿ ಅಪ್ರಾಪ್ತ ಯುವಕರು ಅವ್ರನ್ನ ತಲೆ ಕೆಡಿಸಿದವ್ರು ಯಾರು? ಪ್ಯಾಲೆಸ್ತೇನಿಯವರಿಗೂ ಇವರಿಗೂ ಇರೋ ಸಂಬಂಧ ಏನು? ರಾಷ್ಟ್ರಭಕ್ತಿ ರಾಷ್ಟ್ರಧ್ವಜಕ್ಕೆ ತೋರಿಸ್ತಾ ಇರುವ ಗೌರವವನ್ನು ಪ್ಯಾಲೆಸ್ತೇನ್ ಧ್ವಜಕ್ಕೆ ತೋರಿಸ್ತಾರೆ ಅಂತ ಹೇಳಿದರೆ, ಇವರು ಹುಟ್ಟಿರೋದೆಲ್ಲಿ, ಬದುಕ್ತಿರೋದೆಲ್ಲಿ, ಅನ್ನ ತಿಂತಿರೋದೆಲ್ಲಿ, ನಿಷ್ಠೆ ಇರೋದೆಲ್ಲಿಗೆ? ಎಲ್ಲಿಗೆ ನಿಷ್ಠೆ ಇದೆ ಇವರಿಗೆ? ಯಾರ ಬಗ್ಗೆ ನಿಷ್ಠೆ ಇದೆ? ಮತ್ತು ಇದನ್ನು ಲಘುವಾಗಿ ಪರಿಗಣಿಸಂಗಿಲ್ಲ. ಒಂದು ದೇಶದ ಪ್ರಶ್ನೆ ಇದೆ, ಇದರಲ್ಲಿ ಭಾವನೆಗಳ ಪ್ರಶ್ನೆ ಇದ್ದಾವೆ, ದೇಶಭಕ್ತಿ ಪ್ರಶ್ನೆ ಇದೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಈ ಪ್ಯಾಲೆಸ್ತೈನ್ ಅನ್ನೋ ಇಟ್ಕೊಂಡಿದ್ರು ಅಂತ ಸರ್. ಚಿಕ್ಕಮಗಳೂರಿಗೂ ಕೂಡ ಟಿ ಶರ್ಟ್ ಕೂಡ ಬಂದಿದೆ. ಅವತ್ತು ಮುಸ್ಲಿಂ ಹಿರಿಯ ಮುಖಂಡರ ಜೊತೆ ಪೊಲೀಸ್ ಇಲಾಖೆ ನಾನು ಪೊಲೀಸ್ ಇಲಾಖೆಗೆ ಆಗ್ರಹಿಸೋದೇನು ಅಂದರೆ, ಇದನ್ನು ಲಘುವಾಗಿ ಪರಿಗಣಿಸಬೇಡಿ. ಇವರಿಗೆ ಈ ಮಾನಸಿಕತೆ ಬರಲಿಕ್ಕೆ ಕಾರಣ ಏನು? ಯಾರು ಇವ್ರನ್ನ ತಲೆ ಕೆಡಿಸಿರೋದು? ಯಾರು ಟ್ಯೂನ್ ಮಾಡಿರೋದು? ಹಿಂದೆ ಖಿಲಾಫತ್ ಚಳವಳಿಯಾದಾಗ ಖಲೀಫನ ವಿರುದ್ಧ ಟರ್ಕಿಯಲ್ಲಿ ನಡೆದಿದ್ದು ಖಿಲಾಫತ್ ಚಳವಳಿ. ಆದರೆ ಊರಿಗೆ ಬೆಂಕಿ ಹಾಕಿದ್ದು ಭಾರತದಲ್ಲಿ, ಇಳಿಸಿದ್ದು ಟರ್ಕಿಯ ಜನ. ನಮಗೆ ಟರ್ಕಿಯ ಸುಲ್ತಾನನ ಆಡಳಿತ ಸಾಕು ಅಂಥೇಳಿ ಅವರು ರೆವಲ್ಯೂಷನ್ ಮಾಡಿದ್ದು, ಕಮಲ್ ಪಾಷಾ ರೆವಲ್ಯೂಷನ್ ಮಾಡಿದ್ದು. ಆದರೆ ಊರಿಗೆ ಬೆಂಕಿ ಹಾಕಿದ್ದು ಇಲ್ಲಿ. ಇದು ನಾಳೆ ದೇಶಕ್ಕೆ ಬೆಂಕಿ ಹಚ್ಚುವ ಷಡ್ಯಂತ್ರದ ಭಾಗ ಆಗಬಾರ್ದು ಅಂತಂದರೆ ಎಚ್ಚರ ವಹಿಸಬೇಕು. ಇದರ ನೆಟ್ವರ್ಕ್ ಏನು, ಯಾರು ಇವರಿಗೆಲ್ಲ ಇದನ್ನು ತಲೆ ಕೆಡಿಸ್ತವ್ರು ಯಾರು, ಬಾವುಟ ಎಲ್ಲಿ ಸಿಕ್ತು, ಎಲ್ಲಿ ತಯಾರಿಸಿದ್ರು, ಏನು ಈ ರೀತಿ ಈದ್ ಮಿಲಾದ್ನಲ್ಲಿ ಪ್ರದರ್ಶನ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ಕೂಡ ಗಂಭೀರವಾಗಿ ಆಲೋಚಿಸಬೇಕು.